ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ 13 ವ್ಲಾಗ್ಸ್ ಗೈಸ್. ಇವತ್ತು ನಾವು 2-3 ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಗೈಸ್, ಯಾವ್ಯಾವ ಪ್ಲೇಸಿಗೆ ಕವರ್ ಮಾಡ್ತೀವಿ ಅಂತ ಹೋಗ್ತೀನಿ, ಅಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಪ್ಲೇಸು ಅಂತ. ನೀವು ಇಲ್ಲಿವರೆಗೂ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 3 ವೀಡಿಯೋಸ್ ಇದೆ. ಅದ್ರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅದನ್ನು ನೋಡಿಲ್ಲ ಅಂದರೆ ನೀವು ನೋಡ್ಕೊಂಬಿಟ್ಟು ಬನ್ನಿ ಗೈಸ್. ಇವಾಗ ನಾವು ಬಂದು ಫಸ್ಟ್ ಪ್ಲೇಸು ಬಾರಾಕಮಾನ್ ಅಂತ ಇದೆ, ಅಲ್ಲಿ ಹೋಗ್ತಾಯಿದ್ದೀವಿ. ಬಂದಾಯಿತು, ತೋರಿಸ್ತೀನಿ ನೋಡಿ. ನನ್ನ ಮುಂದ್ಗಡೆನೇ ಇದೆ ಎಕ್ಸಾಕ್ಟಾಗಿ. ಇದು ಆ ಥರ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇದು ನೋಡಿ ಸ್ಟ್ರೈಟ್ ಇದೆ. ಇದು ಇವಾಗಿನ ಕಾಲದಲ್ಲಿ ಫೌಂಡೇಶನ್ ಅಂತ ಕಟ್ತಾರಲ್ಲ, ಇದು ಕೆಳಗಡೆ ಕಟ್ಟಿರೋದು. ನೋಡಿ ಎಷ್ಟೊಂದು ಲೈಟ್ ಕಾಣಿಸ್ತಾ ಇದೆ, ಸ್ಟ್ರೈಟಿಗೆ ಕಟ್ಟಿದ್ದಾರೆ ಅಂತ. ಮೇಲಿದೆಯಲ್ಲ ಇದು ಕಮಾನ್ ಥರ ಇದೆಯಲ್ಲ, ಅದು ಬಂದು ಇಲ್ಲಿ 12 ಕಮಾನ್ಗಳಿದ್ದಾವೆ. ಆ ಥರ 12 ಈ ಥರ ಇದಕ್ಕೆ ರೌಂಡ್ ಇರೋದು 12 ಇದ್ದಾವೆ ಇಲ್ಲಿ. ಅದಕ್ಕೆ ಬಾರಾಕಮಾನ್ ಅಂತ ಇದೆ ಹೆಸರು. ಇಲ್ಲಿ ತುಂಬಾ ಫಿಲಮ್ದು ಸಾಂಗ್ ಶೂಟಿಂಗ್ ಆಗುತ್ತೆ. ಆಮೇಲೆ ತುಂಬ ಫಿಲಮ್ದು ಸೀನ್ಗಳನ್ನೂ ಶೂಟಿಂಗ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇಲ್ಲಿ ನನ್ನ ಹಿಂದ್ಗಡೆ ಎಲ್ಲ ಇದು ತುಂಬಾ ದೊಡ್ಡದಾಗೂ ಏನಿಲ್ಲ, ಇದು ಅಲ್ಲಿವರೆಗೂ ಇದೆ ಅಷ್ಟೇ. ಇದು ಅದೇ ಫೌಂಡೇಶನ್ ಅಂತೆಲ್ಲ ಅದ್ರ ಮೇಲೆ ಕಟ್ಟಿದ್ರು. ಇದ್ರೊಳಗಡೆನೂ ಕೂಡ ನಿಮಗೊಂದು ಸಮಾಧಿ ಕಾಣಿಸ್ತಾ ಇದೆ ನೋಡಿ. ಈ ಜಾಗನ ಇದು ಅಲಿ ಆದಿಲ್ ಶಾ ಅಂತ ನಾನು ಗೋಲ್ ಗುಂಬಾಸ್ ಕಟ್ಟಿದ್ದಾರೆ ಅಂತ ಅನ್ನಲ್ಲ, ಅವರೇ ಕಟ್ಟಿರೋದು ಈ ಜಾಗನೂ. ಇದು ಅನ್ಫಿನಿಶ್ಡ್ ಮ್ಯೂಸಿಯಂ, ಅಂದರೆ ಇದು ಮ್ಯೂಸಿಯಂ ಕಟ್ಟೋಕ್ಕೆ ಅಂತ ಪ್ಲ್ಯಾನ್ ಮಾಡಿ ಬಿಟ್ಟಿರೋದು. ಅದೇ ಇದನ್ನ ಫಿನಿಷ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಹಂಗೆ ಬಿಟ್ಟಿದ್ದಾರೆ. ಇಲ್ಲಿ ಬಂದೆ, ಇಲ್ಲಿ ದೊಡ್ಡದು ಅಂತ ಅಲ್ಲಿಂದ ದೂರದಿಂದ ತೋರಿಸಿದ್ನಲ್ಲ ನಿಮಗೆ, ಹಂಗೆ ಈ ಕಡೆ ನೋಡಿ. ಈ ಕಡೆ ಚಿಕ್ಕ ಸುಮಾರು ಸಮಾಧಿಗಳು ಕಾಣಿಸ್ತಿದ್ದಾವೆ ನಮಗೆ. ಹಿಂಗಡೆ ಇದೊಂದು ಇದು ಕಾಣಿಸ್ತು, ಅದಕ್ಕೆ ಇಲ್ಲೊಂದು ಫೋಟೋ ತೆಗ್ಸ್ಕೊಳ್ಳೋಣ ಅಂತ ಕೂತ್ಕೊತಾ ಇದ್ದೀನಿ. ಫೋಟೋ ತೆಗ್ಸ್ಕೊಬಿಟ್ಟು ಸಿಗ್ತೀನಿ ಗೈಸ್ ನಿಂಗೆ. ಇಲ್ಲಿ ಇನ್ನೊಂದೇನೋ ಸಿಕ್ತು, ಅದಕ್ಕೆ ತೋರ್ಸೋದಂತ ಬಂದಿದ್ದೀನಿ ಗೈಸ್. ಈಗ ತೋರಿಸಿದ್ನಲ್ಲ, ಅಲ್ಲಿ ಹಂಗೆ ಮೆಟ್ಲು ಥರ ಇದೆ. ಅದು ಮೋಸ್ಟ್ಲಿ ಗೋಲ್ ಗುಂಬಸಲ್ಲಿ ಇದೆಯಲ್ಲ, ಅದೇ ಥರ ಮೆಟ್ಲು ಥರ ಮಾಡೋಕ್ಕೆ ಪ್ಲ್ಯಾನ್ ಇತ್ತು ಅಂತ ಅನಿಸುತ್ತೆ. ಅದು ಗೊತ್ತಿಲ್ಲ ಗೈಸ್, ಅದು ತೋರಿಸ್ಬೇಕು ಅಂತ ಅನಿಸ್ತು, ತೋರಿಸಿದ್ದೀನಿ. ಇಲ್ಲಿ ಒಳಗಡೆ ಬರೋದಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ. ಮತ್ತು ಇಲ್ಲಿ ಕಾರು 4 ವೀಲರ್ ಏನಾದ್ರು ತಂದರೆ ಪಾರ್ಕಿಂಗು ಇಲ್ಲ ಗೈಸ್. ಇಲ್ಲಿ ಸಂಧಿ ಥರ ಇದೆ, ರೋಡು ಸಂಧಿ ಥರ. ನೀವು ಅಲ್ಲೇ ಎಲ್ಲಾದರೂ ನಿಲ್ಲಿಸಿ ಬರಬೇಕು. ಇಲ್ಲಿ ಪಾರ್ಕಿಂಗು ಸಹ ಇಲ್ಲ. ಮತ್ತು ಹಿಂದ್ಗಡೆ ಇಲ್ಲಿ ಈ ಥರ ಒಂಥರ ಗಾರ್ಡನ್ ಥರ ಇದೆ, ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋ ಥರ. ಹಂಗೆ ಇಲ್ಲೂ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಇದ್ದಾರೆ ಈ ಥರ. ಅಂದರೆ ಇದು ನಿಮಗೆ ಫೌಂಡೇಶನ್ ಥರ ಇದೆ ಅಂತ ಅನ್ನಲ್ಲ, ಅದು ಬಂದು ತುಂಬ ಹೈಟ್ ಇದೆ. ಅಲ್ಲಿ ಕಾರ್ನರ್ಸಲ್ಲಿ ಬಿಡಲ್ಲ. ಅದಾದಮೇಲೆ ಅಲ್ಲಿ ಸಮಾಧಿ ಅಂತ ನಿಮಗೆ ತೋರಿಸ್ತೆ, ಹತ್ರನೂ ಅದ್ರ ಮೇಲೆಲ್ಲ ಹತ್ತೋದು ಅದೆಲ್ಲ ಮಾಡೋಂಗಿಲ್ಲ ಗೈಸ್. ಇವರು ವಿಷಲೆಲ್ಲ ಹೊಡೆದು ಹೇಳ್ತಾರೆ ಮಾಡೋಂಗಿಲ್ಲ ಆ ಥರ ಅಂತ. ನೀವು ಯಾರು ಈ ಕಡೆ ಸೈಡ್ ಬಂದಾಗ, ಇಲ್ಲೆಲ್ಲ ಬಂದಾಗ ಆ ಥರ ಎಲ್ಲ ಮಾಡಬೇಡಿ ಗೈಸ್. ಈಗ ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಇನ್ನೊಂದು ಪ್ಲೇಸ್ ಇದೆ ಜೋಡ್ ಗುಂಬಸ್ ಅಂತ, ಅದು ಇಲ್ಲಿಂದ 1 ಕಿಲೋಮೀಟರ್ ಇದೆ ಗೈಸ್. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ನೋಡಿ ಈ ಥರ ಸಂಧಿ ರೋಡು. ಅದಕ್ಕೆ ನಾನು ನಿಮಗೆ ಆವಾಗಲೇ ಹೇಳಿದ್ದು, ಇಲ್ಲಿ 4 ವೀಲರಲ್ಲಿ ಬರೋದು ಎಲ್ಲ ಅಷ್ಟು ಒಳ್ಳೆಯದಲ್ಲ, ಪಾರ್ಕಿಂಗ್ ಎಲ್ಲ ಸಿಗೋಲ್ಲ. ಮತ್ತು ಎಕ್ಸಾಕ್ಟಾಗಿ ಪಾರ್ಕಿಂಗ್ ಪ್ಲೇಸ್ ಅಂತಲೂ ಬಿಟ್ಟಿಲ್ಲ. ಆದರೆ ಟಿಕೆಟ್ ಒಂದು ಫ್ರೀ ಇದೆ, ಎಂಟ್ರಿ ಟಿಕೆಟ್ ಒಂದು ಇಲ್ಲ ಗೈಸ್. ಇಲ್ಲಿ ಕಾರಲ್ಲಿ ಹೋಗ್ತಾ ಇಲ್ಲಿ ಇಳಿದು ಬಂದೆ, ಸಿಕ್ತು ಇದು ಪ್ಲೇಸು. ಇದನ್ನ ಬಂದು 16th ಸೆಂಚುರಿ 1687 ಕಟ್ಟಿರೋದು. ಇದು ಯಾರು ಕಟ್ಟಿರೋದು ಅಂದರೆ ಆದಿಲ್ ಶಾಹಿ ಪೀರಿಯಡಲ್ಲಿ ಕಟ್ಟಿರೋದು. ಹೆಂಗೆ ಅಂದರೆ ಇದು ಎರಡು ಒಟ್ಟಿಗೆ ಇದೆ. ಡೂಮ್ ಥರ ಅಂತ ತೋರಿಸಿದ್ಮೇಲೆ ದೊಡ್ಡ ಗೋಲ್ ಗುಂಬಸ್ ಹತ್ರ ಹೋಗಿದ್ವಲ್ಲ ನಾವು, ಅದ್ರ ಥರನೇ ಸೇಮ್ ಇದೆ. ಇದು ಬಂದು ಒಬ್ಬರು ಹೆಂಡ್ತಿ, ಆ ಕಡೆ ಒಬ್ಬರು ಹೆಂಡ್ತಿ, ಇಬ್ಬರು ಹೆಂಡ್ತಿದು ಕಟ್ಟಿರೋದು ಸಮಾಧಿ ಇಲ್ಲಿ ಒಳಗಡೆ. ಈ ಕಡೆ ಹೋಗೋದು ಅಂತೂ ಸಿಗ್ತಿಲ್ಲ ಗೈಸ್. ಒಳಗಡೆ ಹೋಗೋದು ಸಿಕ್ಕಿದ್ರೆ ತೋರಿಸ್ತೀನಿ ನಿಮಗೆ. ನೋಡಿ ಈ ಕಡೆಯಿಂದ ಕರೆಕ್ಟಾಗಿ ಕಾಣಿಸ್ತಾ ಇದೆ, ಎರಡು ಇರೋದು. ಗೋಲ್ ಗುಂಬಸ್ ಥರ ಒಳಗಡೆ ಎಂಟ್ರಿ ಇಲ್ಲ, ಅಲ್ಲಿ ಗೇಟ್ ಹಾಕಿದ್ದಾರೆ. ಝೂಮ್ ಮಾಡ್ತೀನಿ ನೋಡಿ, ಗೇಟ್ ಹಾಕಿದ್ದಾರೆ.
ಇದು ಹಂಗೆ ಸುಮ್ಮನೆ ಆಚೆ ಕಡೆಯಿಂದ ನೋಡ್ಕೊಂಡು ಆಚೆ ಕಡೆನೇ ನೋಡ್ಕೊಂಡು ಹೋಗೋ ಥರ ಇರೋ ಜಾಗ ಇದು. ಸ್ಪೇಸ್ ಎಲ್ಲ ಚೆನ್ನಾಗೇ ಇದೆ, ಅಲ್ಲೆಲ್ಲ ಪಾರ್ಕಿಂಗ್ ಇದೆ ಗಾಡಿಗಳದ್ದು. ಮತ್ತು ನಿಮಗೆ ಕರೆಕ್ಟಾಗಿ ಎರಡನ್ನೂ ಒಟ್ಟಿಗೆ ತೋರಿಸ್ಬೇಕು ಅಂತ ನಾನು ಅಲ್ಲಿಂದ ನಡ್ಕೊ ಬಂದಿದ್ದೀನಿ. ಇವಾಗ ಒಟ್ಟಿಗೆ ಎರಡನ್ನೂ ತೋರಿಸ್ತೀನಿ ನೋಡಿ ಗೈಸ್. ಈ ಥರ ಇದೆ ಗೈಸ್, ಈ ಥರ ಇದೆ. ಇದು ಎರಡು ಒಟ್ಟಿಗೆ ತೋರಿಸಿದಾಗ ಆ ಕಡೆ ಒಬ್ರದ್ದು ಈ ಕಡೆ ಒಬ್ರದ್ದು ಇದೆ ಗೈಸ್. ಇಲ್ಲಿ ಈಗ ಇಲ್ಲಿ ಜೋಡ್ ಗುಂಬಾಸ್ನ ನೋಡ್ಕೊಂಡು ನಾವು ಇಬ್ರಾಹಿಂ ರೋಜಾ ಕಡೆಗೆ ಹೋಗ್ತಿದ್ವಿ. ಜೋಡ್ ಗುಂಬಾಸಿಂದ ಅದು 1.6 ಕಿಲೋಮೀಟರ್ ಇದೆ ಗೈಸ್. ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ. ಬಂದ್ವಿ ಇಲ್ಲಿಗೆ. ನಮ್ಮ ಮುಂದ್ಗಡೆ ಎಕ್ಸಾಕ್ಟಾಗಿ ಕಾಣಿಸ್ತಾ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಏನು ಬ್ಯೂಟಿಫುಲ್ ಆಗಿದೆ ಅಲ್ವಾ ಗೈಸ್. ಬನ್ನಿ ಈಗ ನಾವು ಆ ಕಡೆ ಸೈಡ್ ಇಲ್ಲಿ ಟಿಕೆಟ್ ತಗೋಬೇಕು. ಅಲ್ಲಿ ಟಿಕೆಟ್ ತಗೋಬೇಕು. ಅಲ್ಲಿ ಟಿಕೆಟ್ ಕೌಂಟರ್ ಇದೆಯಲ್ಲ, ಅಲ್ಲಿ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತಗೋಬಿಟ್ಟು ಒಳಗಡೆ ಹೋಗೋಣ. ಸೇಮ್ ಟಿಕೆಟ್ ಪ್ರೈಸು 20 ರೂಪೀಸ್ ಪರ್ ಹೆಡ್ ಇದೆ. ಅಲ್ಲಿ ಟಿಕೆಟ್ ತಗೋಬೇಕು. ಅದೇ ಥರ ಸ್ಕ್ಯಾನ್ ಮಾಡಿಬಿಟ್ಟು ಈಗ ಇಲ್ಲಿ ಫ್ರಂಟಿಗೆ ತೋರಿಸ್ತೀನಿ ನೋಡಿ. ಸೇಮು ತಾಜ್ ಮಹಲ್ ಥರನೇ ಕಾಣುತ್ತೆ. ಹಂಗಾಗಿ ಇದು ಸೌತ್ ಇಂಡಿಯನ್ ತಾಜ್ ಮಹಲ್ ಅಂತ ಇದಕ್ಕೆ ನೇಮ್ ಇರೋದು. ಬನ್ನಿ ಈಗ ಒಳಗಡೆ ಹೋಗ್ತೀವಿ. ಇದು ಸೆಕೆಂಡ್ ಇಬ್ರಾಹಿಂ ಆದಿಲ್ ಶಾದು ಸಮಾಧಿ ಇಲ್ಲಿರೋದು ಒಳಗಡೆ. ಇಲ್ಲಿ ಇದು ಎರಡಿದೆ. ನೋಡಿ, ನೋಡೋಕ್ಕೆ ಸೇಮ್ ತಾಜ್ ಮಹಲ್ ಥರನೇ ಇದೆ. ಇದಕ್ಕೆ ಸೌತ್ ಇಂಡಿಯನ್ ತಾಜ್ ಮಹಲ್ ಅಂತಲೇ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಗೈಸ್. ಲೈಫಲ್ಲಿ ಇದನ್ನೆಲ್ಲ ಒಂದು ಸತಿನಾದರೂ ನೋಡಬೇಕು. ನೀವು ಬಂದು ನೋಡಿ ಗೈಸ್. ಇದು ಅಲ್ಲಿಂದ ಬಂದ್ವಿ ಇಲ್ಲಿ ಒಳಗಡೆ ಬಂದಿದ್ದೀವಿ. ಒಟ್ಟಿನಲ್ಲಿ ಇಲ್ಲಿ ಯಾವುದೋ ಸಮಾಧಿ ಥರ ಏನೂ ಇಲ್ಲ. ರೈಟ್ ಸೈಡಿಗೆ ಬಂದಿದ್ರಲ್ಲಿ ಈ ಥರ ಖಾಲಿ ವಾಲ್ ಇದೆ. ಆಮೇಲೆ ಈ ಥರ ಒಂದು ಒಳಗಡೆ ಹೋಗೋದೊಂದು ಜಾಗ ಇದೆ ಅಷ್ಟೇ. ಇಲ್ಲಿ ಅಷ್ಟಾಗಿ ಏನೂ ಇಲ್ಲ. ಆ ಕಡೆ ಆಪೋಸಿಟಲ್ಲಿ ಒಳಗಡೆ ಹೋದರೆ ಅಲ್ಲಿ ಇದೆ ಅನಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅದರೊಳಗಡೆ ಏನಿದೆ ಅಂತ. ಇಲ್ಲಂತೂ ಇಷ್ಟೇ ಕಾಣಿಸ್ತಿರೋದು ನನಗೆ ಗೈಸ್. ಇದ್ರ ಮೇಲೆ ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ರೆ ಇದ್ರ ಮೇಲೆ ಕುರಾನ್ ಬರೆದಿದ್ದಾರೆ ಗೈಸ್ ಫುಲ್ಲು ಈ ಬಿಲ್ಡಿಂಗ್ ಮೇಲೆ. ಇಲ್ಲಿಂದ ಒಳಗಡೆ ಹೋಗೋದು ಇದ್ರೊಳಗಡೆಯಿಂದ. ಬನ್ನಿ ಈಗ ಒಳಗಡೆ ಹೋಗೋಣ. ನೋಡಿ ಗೈಸ್, ಇಲ್ಲಿ ಎಷ್ಟೊಂದು ಈ ಥರ ಗೋರಿಗಳ ಥರ ಇದೆ. ಹಂಗೆ ಗೈಸ್ ಇದಕ್ಕೆ ತಡೀರಿ ಗೈಸ್, ನಾನು ಕರೆಕ್ಟಾಗಿ ಕಾಣಿಸಲ್ಲ, ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊತೀನಿ. ಹಂಗೆ ಗೈಸ್ ಇದು ಇಬ್ರಾಹಿಂ ರೋಜಾ ಅಂತ ಹೆಸರು ಯಾಕೆ ಬಂದಿದೆ ಅಂದರೆ ಅವನು ರಾಣಿಗೋಸ್ಕರ ಕಟ್ಟಿರೋ ಜಾಗ. ಆದರೆ ಆ ರಾಣಿಗಿಂತ ಮೊದಲು ಅವನೇ ಸತ್ತೋಗಿರೋ ಕಾರಣಕ್ಕೆ ಇದಕ್ಕೆ ರಾಜನ ಹೆಸರನ್ನೇ ಬಂದಿದೆ. ಅದಕ್ಕೆ ಇದನ್ನ ಇಬ್ರಾಹಿಂ ರೋಜಾ ಅಂತ ಕರೀತಾರೆ. ನಾಲ್ಕು ಕಡೆನೂ ಡೋರ್ ಇದೆ ಗೈಸ್ ಇದಕ್ಕೆ. ನೋಡಿ, ಇಲ್ಲೊಂದು ಕಾಣಿಸ್ತಾ ಇದೆ, ಅಲ್ಲೊಂದಿದೆ, ಹಂಗೆ ಈ ಕಡೆ ಒಂದಿದೆ. ನಾಲ್ಕು ಕಡೆನೂ ಡೋರ್ ಇದೆ. ಮತ್ತು ವಿಂಡೋಸ್ ಇದೆ ಇದರಲ್ಲಿ. ಆದರೆ ಒಳಗಡೆ ಅಷ್ಟಾಗಿ ಬೆಳಕು ಕಾಣಿಸ್ತಾ ಇಲ್ಲ, ಯಾಕೆಂದರೆ ಚಿಕ್ಕದಾಗಿದೆ ಎಲ್ಲ. ವಿಂಡೋಸ್ ನೋಡಿ ಇಷ್ಟಿದೆ. ಮೇಲ್ಗಡೆ ಎಲ್ಲ ಏನೂ ಇಲ್ಲ, ಮೇಲ್ಗಡೆ ಎಲ್ಲ ಫುಲ್ ಕವರಿಂಗ್ ಇದೆ. ಹಂಗಾಗಿ ಇಲ್ಲಿಗೆ ಬೆಳಕು ಸ್ವಲ್ಪ ಕಮ್ಮಿನೇ. ಹಂಗಾಗಿ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಆವಾಗಲೇ ಆನ್ ಮಾಡ್ಕೊಂಡಿದ್ದು ಫ್ಲ್ಯಾಶ್ ಲೈಟ್ನ. ಇದು ನೋಡಿ, ಇದು ಸುತ್ತ ಈ ಥರ ಬರೆದಿದ್ದಾರೆ ಕುರಾನಲ್ಲಿ. ನೋಡಿ, ಸುತ್ತ ಇದೇ ಥರ ಇದೆ. ಇದರಲ್ಲಿ ಪೂರ್ತಿ ಕುರಾನ್ ಇದೆ ಅಂತ ಗೂಗಲ್ ಹೇಳ್ತು. ಇಲ್ಲಿಗ ಒಂದು ಸುರಂಗ ಥರ ಕಾಣಿಸ್ತು. ಏನಿದೆ ಅಂತ ನೋಡೋಣ ಅಂತ ಬಂದೆ. ಇಲ್ಲಿ ಕೆಳಗಡೆ ಮೆಟ್ಲಿದೆ. ಬನ್ನಿ ಇಳ್ದೋಗೋಣ ಕೆಳಗಡೆ ಏನೇನಿದೆ ಅಂತ ನೋಡೋಣ. ಕೆಳಗಡೆ ಇಳ್ದೋಗೋ ಥರ ಮೆಟ್ಲಿದೆ. ಇಲ್ಲಿ ಇಳ್ದೋಗ್ತಾ ಇದ್ದೀನಿ.
ಮೆಟ್ಲಿಂದ ಹಿಂಗೆ ಇಳಿದ್ಬಿಟ್ಟು ಬಂದರೆ ಇಲ್ಲಿ ಒಂದು ಗ್ರೀನರಿ ಗಾರ್ಡನ್ ಥರ ಇದೆ. ಆಮೇಲೆ ಅಲ್ಲೆಲ್ಲ ಕುದುರೆ ಕಟ್ಟೋ ಜಾಗಗಳು ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ನೋಡಿ, ಇದೆಲ್ಲ ಒಂದೊಂದು ಈ ಥರ ಇರೋದ್ರಲ್ಲಿ ಒಂದೊಂದು ಕುದುರೆ ಕಟ್ಟೋ ಜಾಗ. ಇಲ್ಲಿ ಒಳಗಡೆ ಬಂದೆ ನನಗೆ ನೋಡ್ಕೊಂಡು. ಮತ್ತು ಈ ಕಡೆ ಇನ್ನೊಂದು ಪ್ರಿಸನರ್ಸ್ ಪ್ಲೇಸು ಇದೆ ನೋಡಿ, ಇಲ್ಲೇ ಅರ್ಧ ಸಮಾಧಿ ಇದೆ. ಈ ಕಡೆ ಸೈಡೆಲ್ಲ ಜಾಸ್ತಿ ಸಮಾಧಿಗಳೇ ಗಾಯ್ಸಿ ಇಲ್ಲಿ ನೋಡೋಕ್ಕೆ ಸಿಗೋದು ನಿಮಗೆ. ಅದೇ ಸಮಾಧಿಗಳನ್ನೇ ಸ್ಪೆಷಲ್ ಆಗಿದೆ. ಈ ಕಡೆ ಒಂದು ಯಾವುದೋ ಡೋರ್ ಇದೆ, ಇದು ಹಳೆ ಕಾಲದ ಡೋರೇ ಇದು. ಆದರೆ ನೋಡಿ ಗೈಸ್ ಅಲ್ಲೆಲ್ಲ ಬರ್ದಿದ್ದಾರೆ. ಆ ಥರ ಎಲ್ಲ ನೀವೆಲ್ಲ ಬಂದಾಗ ಬರೆಯೋದು ಮಾಡೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಒಂದು ಹಿಸ್ಟಾರಿಕಲ್ ಪ್ಲೇಸ್ ಹಾಳಾಗುತ್ತೆ. ಮತ್ತು ಈಗ ನಾವು ಆ ಕಡೆಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ ನಾನು, ಹಂಗೆ ಈ ಕಡೆಗೆ ಬನ್ನಿ ನಡ್ಕೊಂಡು ಹೋಗೋಣ. ಅಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಸೆಲ್ ಥರ ಎಲ್ಲ ಕಾಣಿಸ್ತಾ ಇದೆ. ಅದರೊಳಗಡೆ ಎಲ್ಲ ಚಿಕ್ಕ ಚಿಕ್ಕ ಸೆಲ್ ಒಳಗಡೆ ಎಲ್ಲ ಏನೇನು ಕಾಣುತ್ತೆ ನೋಡೋಣ. ಈಗ ಅಲ್ಲಿಗೆ ನಡ್ಕೊಂಡು ಹೋಗ್ತೀನಿ, ಇಲ್ಲಿಂದನೇ ಹೋಗ್ಬಿಡೋಣ ಅಂದ್ಕೊಂಡೆ, ಆದರೂ ಬೇಡ ಅಂತ ಅಂದ್ಬಿಟ್ಟು ಈಗ ಇದ್ರ ಮೇಲೆ ನಡ್ಕೊಂಡು ಹೋಗ್ತೀನಿ ಹಿಂಗೆ ಆ ಕಡೆಗಲ್ಲಿ. ಬನ್ನಿ ಗೈಸ್ ಆ ಕಡೆ ತೋರಿಸ್ತೀನಿ ನಿಮಗೆ. ಈ ಕಡೆ ಬಂದೆ, ಒಂದು ಬಾವಿ ಸಿಕ್ತು. ಆದರೆ ಬಾವಿ ಫುಲ್ ಗಲೀಜಾಗಿ ಹೋಗಿದೆ. ಅದನ್ನು ವಾಟ್ರು ಬಾಟ್ಲು ಪ್ಲಾಸ್ಟಿಕ್ಕು ಎಲ್ಲ ಹಾಕಿ ಫುಲ್ ಗಲೀಜು ಮಾಡಿಬಿಟ್ಟಿದ್ದಾರೆ, ಕ್ಲೀನ್ ಮಾಡೋಕ್ಕಾಗ್ದಿರೋ ಥರ. ಆ ಥರ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕ್ಬಾರ್ದು ಅಲ್ವ ಗೈಸ್. ಈ ಥರ ಎಲ್ಲ ಬಂದಾಗ ಸುಮ್ಮನೆ ಅದು ಪರಿಸರನೂ ಹಾಳು, ಇಲ್ಲಿ ಇದು ಬ್ಯೂಟಿಫುಲ್ ಆಗಿರೋ ಪ್ಲೇಸೂ ಹಾಳಾದಂಗೆ ಆಗುತ್ತೆ. ಈಗ ಬಂದಾಯಿತು ನಾನು ಇಲ್ಲಿ ಸೆಲ್ ಹತ್ರ. ಬನ್ನಿ ಗೈಸ್ ಅಲ್ಲಿ ಸೆಲ್ ಒಳಗಡೆ ಏನಿದೆ ನೋಡೋಣ. ನನ್ನ ಪ್ರಕಾರ ಏನೂ ಇರಲ್ಲ ಸೆಲ್ ಒಳಗಡೆ, ನೋಡ್ತೀನಿ ಗೈಸ್ ಅಲ್ಲಿ. ಅಂದರೆ ಇದು ಸುತ್ತ ಇದೆ ಗೈಸ್ ಈ ಥರ. ಅಲ್ಲಿ ನೋಡಿ ಅಲ್ಲೆಲ್ಲ ಚಿಕ್ಕದು ಕಾಣಿಸ್ತಿದೆ, ಅದೆಲ್ಲದೂ ಸೆಲ್ಗಳ ಥರನೇ ನೋಡಿ ಗೈಸ್. ಇದು ಆ್ಯಕ್ಚುಲಿ ಇರೋದೇ ಇಷ್ಟು. ನನಗೆ ತಿಳಿದಿರೋ ಇನ್ಫಾರ್ಮೇಷನ್ ಪ್ರಕಾರ ಇಲ್ಲಿ ಒಂದು 100 ಕೈದಿಗಳನ್ನ ಇಲ್ಲಿ ಒಳಗಡೆ ಒಂದೇ ಸತಿ ಹಾಕ್ತಿದ್ರಂತೆ. ಅದು ಫುಲ್ ಹಿಂಸೆ ಆಗೋ ಥರ ಆಗುತ್ತೆ ಅವ್ರಿಗೆ, ಅಷ್ಟೊಂದು ಜನ ಅಷ್ಟು ಚಿಕ್ಕ ಪ್ಲೇಸಲ್ಲಿದ್ದರೆ. ಆ ಕಡೆ ಎಲ್ಲ ಓಪನ್ ಇದೆ ಗೈಸ್ ಅಲ್ಲಿ, ಅಂದರೆ ಕಬ್ಬಿಣದ್ದು ಕೇಜೆಲ್ಲ ಇಲ್ಲ. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್ ನಿಮಗೆ. ಈಗ ಇಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಇದು ಜೈಲು ಗೈಸ್. ಇದು ಇವಾಗಿನ ಕಾಲದಲ್ಲಿ ಜೈಲು ಅಂತಾರಲ್ಲ, ಆಗಿನ ಕಾಲದಲ್ಲಿ ಈ ಥರ ಮಾಡ್ತಿದ್ರು. ಎಷ್ಟು ಒಳಗಡೆ ಸುರಂಗದ ಥರ ಇದೆ ನೋಡಿ ಗೈಸ್. ಇಲ್ಲಿಗೆ ಪ್ರಿಸನರ್ಸ್ ಯಾರ್ಯಾರಿದ್ರು ಅವ್ರನ್ನೆಲ್ಲ ಹಾಕ್ತಾಯಿದ್ರು ಅಂತ ಹೇಳ್ತಾರೆ. ಮತ್ತು ಈ ಥರ ಸುತ್ತ ಇಬ್ರಾಹಿಂ ರೋಜಾ ಸುತ್ತ ಬರ್ಬೋದು ಗೈಸ್ ಈ ಥರ ನೆರಳಲ್ಲಿ. ಮತ್ತು ಈ ಥರ ಚಿಕ್ಕ ಡೋರ್ಗಳ ಥರ ಇದೆ. ನಾನು ನಿಮಗೆ ಅಲ್ಲಿ ತೋರಿಸಿದ್ನಲ್ಲ ಕೇಜ್ ಥರ ಇದ್ದಿದ್ದು ತೋರಿಸಿದ್ನಲ್ಲ, ಅದು ಈ ಕಡೆ ಈ ಕೇಜ್ಗಳೆಲ್ಲ ತೆಗೆದಿದ್ದಾರೆ. ಬಟ್ ಜೈಲು ಅದರಿಂದ ಒಳಗಡೆ ಇದೆ ಗೈಸ್. ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು ನನಗೂ, ಆ ಜೈಲು ಅದರಿಂದ ಒಳಗಡೆನೇ ಇರೋದು ಅಂತ. ಇಲ್ಲೆಲ್ಲ ದೀಪಗಳಿಡೋಕ್ಕೆಲ್ಲ ಜಾಗ ಇದೆ. ನಾನು ಇಲ್ಲಿ ಫ್ಲ್ಯಾಶ್ ಲೈಟ್ ಹಾಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ಬೆಳಕಿಲ್ಲ ಅಷ್ಟಾಗಿ, ಹಂಗಾಗಿ. ಬನ್ನಿ ಗೈಸ್ ಈಗ ಮುಂದೆ ಹೋಗೋಣ. ಇಲ್ಲಿ ಬೆಳಕು ಕಾಣಿಸ್ತು. ಈಗ ಅಲ್ಲೆಲ್ಲ ನೋಡ್ಕೊಂಡು ಮೇಲೆ ಹತ್ತುತ್ತಿದ್ದೀವಿ ಹಿಂದ್ಗಡೆಯಿಂದ. ನಾವು ಆ ಕಡೆಯಿಂದ ಹತ್ತಿದ್ವಿ, ಇವಾಗ ಈ ಕಡೆಯಿಂದ ಹತ್ತುತ್ತಿದ್ದೀವಿ ನೋಡಿ. ಹಿಂದ್ಗಡೆಯಿಂದನೂ ಸೇಮ್ ಅದೇ ಥರ ಇದೆ ಗೈಸ್. ಮುಂದ್ಗಡೆಯಿಂದ ಹೆಂಗೆ ಕಾಣುತ್ತೆ ಹಂಗೆ ಹಿಂದ್ಗಡೆಯಿಂದ ಕಾಣುತ್ತೆ. ಅದೇ ಅದೊಂದು ಮಾತ್ರ ಫ್ರಂಟಿಂದ ಮಾತ್ರ ಕಾಣಿಸೋದು ಅದು. ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಿಮಗೆ ಕಾರಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ ಗೈಸ್. ನೋಡಿ ಇಲ್ಲಿ ಹಿಂದ್ಗಡೆ ವ್ಯೂ ತಾಜ್ ಮಹಲ್ ಥರನೇ ಕಾಣುತ್ತೆ ಅಲ್ವಾ ಗೈಸ್ ಇದು. ಈಗ ನಾವು ಇಬ್ರಾಹಿಂ ರೋಜಾ ಹತ್ರದಿಂದ 2 ಕಿಲೋಮೀಟರ್ ಐದರ್ ಬುರ್ಜ್ ಅಂತ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಬಂದೆ, ಇದು ನೋಡಿ ಪಕ್ಕದಲ್ಲಿದೆ, ಇಷ್ಟು ಹೈಟ್ ಕಾಣಿಸ್ತಿದೆ. ಅಲ್ಲಿ ಫ್ರಂಟ್ ಗೇಟಿಂದ ಒಳಗಡೆ ಹೋಗ್ಬೋದು, ಅಲ್ಲಿ ಮೆಟ್ಲಿದೆ. ಮೆಟ್ಲು ಹತ್ಬಿಟ್ಟು ಒಳಗಡೆ ಹೋಗ್ತಾ ನಿಮಗೆ ಹೇಳ್ತೀನಿ. ಐದರ್ ಬುರ್ಜ್ನ ಕಟ್ಟಿರೋದು ಅಲಿ ಆದಿಲ್ ಶಾ ಪೀರಿಯಡಲ್ಲಿ 15th ಸೆಂಚುರಿಯಲ್ಲಿ ಕಟ್ಟಿರೋದು ಇದು. ಈ ಥರ ಮೆಟ್ಲಿದೆ. ಈಗ ಮೇಲೆ ಹೋಗ್ತಿದ್ದೀನಿ ಮೆಟ್ಲು ಹತ್ಕೊಂಡು. ಮತ್ತು ಇದನ್ನ ಅಧಿಕಾರಿ ಐದರ್ ಕಟ್ಟಿರೋದ್ರಿಂದ ಅದಕ್ಕೆ ಇದಕ್ಕೆ ಐದರ್ ಬುರ್ಜ್ ಅಂತಲೇ ಇಟ್ಟಿರೋದು. ಆವಾಗಿನ ಕಾಲದಲ್ಲೇ ಇಲ್ಲಿ ಮೆಟ್ಲಿದೆ. ಮೆಟ್ಲು ಪಕ್ಕದಲ್ಲಿ ಸೇಫ್ಟಿಗೆ ಅಂತ ರೈಲಿಂಗ್ಸ್ ಇರ್ತಾರಲ್ಲ, ಅದನ್ನು ಸಮೇತ ಕಲ್ಲಲ್ಲೇ ಕಟ್ಟಿದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮೇಲೆ ತೋರಿಸ್ತೀನಿ ನೋಡೋಣ. ಮೇಲೆ ತಗೊಂಡು ಮೇಲೆ ಏನಿದೆ ಅಂತ ತೋರಿಸ್ತೀನಿ ನಿಮಗೆ. ಈಗ ಫೈನಲಿ ಇಲ್ಲಿ ಮೇಲೆ ಬಂದಾಯಿತು. ಇಲ್ಲಿ 2 ಪಿರಂಗಿಗಳ ಥರ ಕಾಣಿಸ್ತಾ ಇದ್ದಾವೆ ಆ ಕಡೆ ಸೈಡಲ್ಲಿ. ಹಾಗೆ ಇಲ್ಲಿ ಇನ್ನೊಂದು ಸ್ಟೆಪ್ ಮೇಲೆ ಹತ್ಬೋದು. ಬನ್ನಿ ಹತ್ಬಿಟ್ಟು ಏನು ಕಾಣುತ್ತೆ ನೋಡೋಣ. ಎಲ್ಲ ಅಂದರೆ ಇದು ಹೈಟ್ ಬಂದು 95 ಫೀಟ್ಸ್ ಇದೆ, ಅಂದರೆ 95 ಅಡಿ. ಇಲ್ಲಿಂದ ಇಡೀ ಬಿಜಾಪುರದ ಎಲ್ಲ ಮಾನ್ಯುಮೆಂಟ್ಸ್ ಕಾಣುತ್ತೆ. ಅದು ಕಾಣಿಸ್ತಾ ಇರೋದು ಬಂದು ಬಿಜಾಪುರದ್ದು ಗೋಲ್ ಗುಂಬಸ್ ಅಂತ ತೋರಿಸಿದ್ನ ನಾನು ನಿಮಗೆ. ಪಾರ್ಟ್ 3 ವ್ಲಾಗಲ್ಲಿ ತೋರಿಸಿದ್ದೀನಿ ಅದನ್ನ. ಅಲ್ಲಿ ಬಂದ್ಬಿಟ್ಟು ಅದು ವಯಸ್ಸು. ಆಮೇಲೆ ಈ ವ್ಲಾಗಲ್ಲೇ ಇದೆ ಇನ್ನೊಂದು ಪ್ಲೇಸ್ ಬಂದು ಜೋಡ್ ಗುಂಬಸ್ ಅಂತ, ಅದಲ್ಲಿ ಕಾಣಿಸ್ತಾ ಇದೆ. ಮತ್ತು ಈಗಷ್ಟೇ ಹೋಗಿ ಬಂದಲ್ಲ ಇಬ್ರಾಹಿಂ ರೋಜಾ, ಅದು ಬಂದು ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿದೆಯಲ್ಲ ಅದು ಇಬ್ರಾಹಿಂ ರೋಜಾ.
ಹಂಗೆ ಒಂದು ಎರಡು ಅಡಿ 2 ಮೆಟ್ಲಿದ್ದಾವೆ. ಅದು ಕೆಳಗೆ ಇಲ್ಲಿ ನೋಡಿ ಇಷ್ಟು ಮೆಟ್ಲಿದೆ. ಇಲ್ಲಿ ಕೆಳಗಡೆ ಇಳಿದಾಗ ಇಲ್ಲೊಂದು ಪಿರಂಗಿ ಇದೆ, ಆ ಕಡೆ ಸೈಡ್ ಒಂದು ಪಿರಂಗಿ ಇದೆ. ಇದು ದೊಡ್ಡ ಪಿರಂಗಿ ಥರ ಕಾಣಿಸ್ತಿದೆ, ಆ ಕಡೆ ಸ್ವಲ್ಪ ಚಿಕ್ಕ ಇದೆ ಪಿರಂಗಿ. ಇವಾಗ ಹಂಗೆ ಇದ್ರೊಳಗಡೆ ಏನಿದೆ ಅಂತ ನೋಡೋಣ. ಒಳಗಡೆ ನೋಡೋಕೆ ಟ್ರೈ ಮಾಡೋಣ ಗೈಸ್. ಅದ್ರೊಳಗಡೆ ಬಂದು ಏನೂ ಇಲ್ಲ ಗೈಸ್. ಇಲ್ಲಿ ಏನೂ ಇಲ್ಲ, ಹಂಗೆ ಕಲ್ಲೆಲ್ಲ ತುಂಬಿದ್ದಾರೆ. ಹಂಗೆ ತೋರಿಸಿದ್ದೀನಿ ಅದನ್ನು ನಿಮಗೆ. ಮತ್ತು ಇದು ಹತ್ಬೇಕಾದ್ರೆ ಗೋಲ್ ಗುಂಬಸ್ ಹತ್ತುತ್ತೀವಲ್ಲ, ಅದಕ್ಕಿಂತ ಸುಸ್ತಾದಂಗೆ ಆಗುತ್ತೆ, ಕಾಲು ನೋವು ಬರುತ್ತೆ. ಯಾಕೆಂದರೆ ಮೆಟ್ಲು ಸಖತ್ ಹೈಟ್ ಇದೆ ಇಲ್ಲಿ ಹತ್ಬೇಕಾದ್ರೆ. ಅದೊಂದು ಹೇಳ್ಬೇಕಿತ್ತು, ಅಲ್ಲಿ ಮೆಟ್ಲ ಹತ್ರ ಪಾಯಿಂಟ್ ಈಗ ಇಲ್ಲಿಂದ ಹೊರಡ ಅಂತ ಟೈಮ್ ಗೈಸ್. ಇಲ್ಲಿ ಮೇಲೆಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ಇವಾಗ ಇಲ್ಲಿಂದ ಹೊರಡ್ತೀನಿ ಗೈಸ್. ಅಲ್ಲಿಂದ ಗೇಟ್ ಇದೆ, ಗೇಟಿಂದ ಹಿಂಗೆ ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಕಾರಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ ಮತ್ತೆ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮಿಸ್ಟರ್ 13 ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಗೈಸ್. ನಂದು ಅಪ್ಡೇಟ್ ವೀಡಿಯೋಸ್ ಎಲ್ಲ ಸಿಗುತ್ತೆ ನಿಮಗೆ. ಓಕೆ ಗೈಸ್, ಥ್ಯಾಂಕ್ ಯು.